ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಏನು ಸರ್ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸ್ ಅಂದರೆ, ಪ್ರತಿಯೊಂದು ಪ್ರೊಫೆಷನ್ಸ್ ಅಥವಾ ವೃತ್ತಿಪರ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಪ್ರೊಫೆಷನ್ಸ್ ವೃತ್ತಿಯಲ್ಲಿ ಅವರದೇ ಆದಂತಹ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸನ್ನು ನೀವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ವಕೀಲರು ಕೂಡ ದಿನನಿತ್ಯ ನ್ಯಾಯಾಲಯದಲ್ಲಿ ಬಳಸುವಂತಹ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಆತ್ಮೀಯ ಸ್ನೇಹಿತರೆ. ಈಗಾಗಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ಸುಮಾರು ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸನ್ನು ಈಗಾಗಲೇ 1 by 1 ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಂದಿನ ತರಗತಿಯಲ್ಲಿ ಸಿಂಪಲ್ ಆಗಿ ಒಂದು 10 ರಿಂದ 15 ಕಾನ್ಸೆಪ್ಟ್ಗಳನ್ನು ಮಾತ್ರ ಅದರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಅವ್ಯಾವ ನೋಡ್ಕೊಂಡು ಬರೋಣ, ಗಮನಿಸಿ. ಆತ್ಮೀಯ ಸ್ನೇಹಿತರೆ, ಫಸ್ಟ್ ಒಂದು ನೋಡಿ. ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣಿಸಿದೆ ಅಂತ ನಾನು ಭಾವಿಸ್ತೇನೆ. TC ಇಲ್ಲಿ ನಿಮಗೆ ಕೊಡುವಂತಹ ಸ್ಕೂಲು, ಕಾಲೇಜು ಅಥವಾ ಸ್ಕೂಲ್ಗಳಿರ್ಬೋದು, ಕಾಲೇಜುಗಳಲ್ಲಿ ಅಥವಾ PUC ಕಾಲೇಜ್, ಡಿಗ್ರಿ ಕಾಲೇಜಲ್ಲಿ ಕೊಡುವಂತಹ TC ಅಲ್ಲ. ಇಲ್ಲಿ ನಮ್ಮ ಪ್ರೊಫೆಷನಲ್ಲಿ TC ಅಂದರೆ ಟ್ರೂ ಕಾಪಿ ಮೀನ್ಸ್ ಹಂಗಂದರೆ ಎ ಸರ್ಟಿಫೈಡ್ ಕಾಪಿ ವೆರಿಫೈಡ್ ಆ್ಯಸ್ ಟ್ರೂ ಬೈ ದ ಅಡ್ವೊಕೇಟ್ ಅಂತ ಹೇಳಿಬಿಟ್ಟು, ಏನು ನಿಜವಾದ ನಕಲು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ವಕೀಲರು ಸತ್ಯವೆಂದು ದೃಢೀಕರಿಸಿದಂತಹ ಪ್ರಮಾಣೀಕೃತ ಪ್ರತಿಯನ್ನು ನಾವು TC ಅಂತ ಕರಿತೀವಿ. ನೋಟ್ರಿ ಅಂತ ಮಾಡ್ತಾರೆ, ನೋಟಿಫೈಡ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು. ನೋಟ್ರಿ ಮಾಡ್ತೀವಿ ಅಂತ ಯಾವುದೇ ಒಂದು ದಾಖಲೆಗಳನ್ನು ನೋಟ್ರಿ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಅವರು ನ್ಯಾಯಾಲಯ ನೋಟ್ರಿಯನ್ನು ಮಾಡಿರುವಂತಹ ವಕೀಲರು ಆ ನೋಟ್ರಿಗೆ ಸಂಬಂಧಪಟ್ಟಂತೆ ಸೈನನ್ನು ಹಾಕ್ತಾರೆ ಆ ದಾಖಲೆಗಳಿಗೆ, ಒರಿಜಿನಲ್ ಅಂತ ಹೇಳ್ಬಿಟ್ಟು, ಓಕೆನಾ. ಅಂಥದಕ್ಕೆ ನಾವು TC ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ OC ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆಫೀಸ್ ಕಾಪಿ ಅಂತ ಹೇಳಿದರೆ OC ಮೀನ್ಸ್ ಅಂದರೆ ಆಫೀಸ್ ಕಾಪಿ ಅಂತ ಹೇಳಿಬಿಟ್ಟು, ಕೀಪ್ಡ್ ಫಾರ್ ಆಫೀಸ್ ರೆಕಾರ್ಡ್ಸ್ ನಾಟ್ ಫಾರ್ ಕೋರ್ಟ್ ಸಬ್ಮಿಷನ್ಸ್. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವು OC ಅಂದರೆ ಇದು ಕಚೇರಿಯ ನಕಲು ಆಗಿರ್ತದೆ, ಕಚೇರಿಯ ದಾಖಲೆಗಳಿಗಾಗಿ ಬಳಸಲಾಗ್ತದೆ, ವಿನಃ ನ್ಯಾಯಾಲಯದ ಸಲ್ಲಿಕೆಗಾಗಿ ಅಲ್ಲ ಅಂತ ಹೇಳಿಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ CNR ನಂಬರ್. CNR ನಂಬರ್ ಸರ್ ಎಲ್ಲಿ ಯೂಸ್ ಆಗ್ತದೆ ನಿಮಗೆ ನೋಡೋದಾದರೆ, CNR ನಂಬರ್ ಮೀನ್ಸ್ ಕೇಸ್ ನಂಬರ್ ರೆಕಾರ್ಡ್ ಅಂತ ಹೇಳಿಬಿಟ್ಟು, ಈ CNR ನಂಬರ್ ಇದ್ಬಿಟ್ರೆ ನಿಮಗೆ ಒಂದು 13-16 ಸಂಖ್ಯೆ ಇರ್ತದೆ. ಅದು ಆ ನಂಬರ್ಗಳು ನಿಮಗೆ ಇದ್ದಿದ್ದಾಗಿದ್ದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ದಾವೆಗೆ ಸಂಬಂಧಪಟ್ಟಂತೆ, ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಡೀ ಡೀಟೇಲ್ಸನ್ನು ನೋಡ್ಬೋದಾಗಿದೆ. CNR ನಂಬರ್ ಮೀನ್ಸ್ ಕೇಸ್ ನಂಬರ್ ರೆಕಾರ್ಡ್ ಅಂತ ಕರಿತೀವಿ ಕನ್ನಡದಲ್ಲಿ. ಕೇಸ್ ಸಂಖ್ಯೆ ಅಥವಾ ಪ್ರಕರಣ ಸಂಖ್ಯೆ ದಾಖಲೆ ಅಂತ ಕರಿತೀವಿ. ಅದೇ ರೀತಿಯಾಗಿ NOC ಯಾವ ಸಂದರ್ಭದಲ್ಲಿ ನೋಡ್ತೀರಾ? ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇವೆಲ್ಲ ನಾನು ಹೇಳ್ತಿರುವಂಥ ಇಂದಿನ ತರಗತಿಯಲ್ಲಿ ತುಂಬ ಇಂಪಾರ್ಟೆಂಟು. NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು, ನೀವು ಇದು ಯಾರಿಗೆ ಅನ್ವಯಿಸ್ತದೆ ಅಂದರೆ ಕಕ್ಷಿದಾರರಿಗೆ ಅನ್ವಯಿಸ್ತದೆ. ಯಾವ ಸಂದರ್ಭದಲ್ಲಿ ನೀವು ಒಂದು ಕಕ್ಷಿದಾರರು ವಕೀಲರಿಗೆ ಒಂದು ಪ್ರಕರಣವನ್ನು, ಒಂದು ವ್ಯಾಜ್ಯವನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ವಕೀಲರುಗಳು ಅಥವಾ ನ್ಯಾಯವಾದಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಲೇಯನ್ನು ಮಾಡ್ತಿದ್ರೆ, ನೆಗ್ಲಿಜೆನ್ಸಿಯನ್ನು ಮಾಡ್ತಾಯಿದ್ರೆ, ಮುತುವರ್ಜಿಯನ್ನು ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಆ ಕಕ್ಷಿದಾರರಿಗೆ ಇವರು ಸ್ಟ್ಯಾಟಿಫೈ ಆಗಲಿಲ್ಲ, ಅದನ್ನು ಸರಿಯನ್ನು ಕಾಣಿಸ್ತಿಲ್ಲ, ಯಾಕೆ ಅವರು ನನ್ನ ಕೇಸನ್ನು ನೆಗ್ಲಿಜೆನ್ಸಿ ಮಾಡ್ತಿದ್ರು ಅನ್ನೋ ಸಂದರ್ಭದಲ್ಲಿ ಅವರು ವಕೀಲರಿಂದ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಇನ್ನೊಬ್ಬ ವಕೀಲರು ಅಥವಾ ಇನ್ನೊಬ್ಬ ನ್ಯಾಯವಾದಿ ಮುಖಾಂತರ ತನ್ನ ಪ್ರಕರಣಗಳನ್ನು ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. NOC ಅಂದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ವಕಾಲತ್, ಅದನ್ನು ವಕಾಲತ್ ನಾಮ ಅಂತ ಕರಿತೀವಿ. ನೀವು ಕಕ್ಷಿದಾರರ ಪರವಾಗಿ ಹಾಜರಾಗಲಿಕ್ಕೆ, ಅವರನ್ನು ನೀವು ರೆಪ್ರೆಸೆಂಟನ್ನು ಮಾಡಲಿಕ್ಕೆ ವಕಾಲತ್ ಸೈನ್ ಹಾಕ್ಸ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಬಹುದಿಲ್ಲ. ವಕಾಲತ್ ನಾಮದ ಬಗ್ಗೆ ನಾನು ಒಂದು ಫಾರಮ್ ತಗೊಂಡ್ಬಿಟ್ಟು ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಫಾರಮನ್ನು ಯಾವ ರೀತಿಯಾಗಿ ಫಿಲಪ್ ಮಾಡಬೇಕು, ನಿಮ್ಮ ಎನ್ರೋಲ್ ನಂಬರನ್ನು ಎಲ್ಲಿ ಬರೀಬೇಕು, ಸೈನ್ ಎಲ್ಲಿ ಮಾಡಬೇಕು, ಯಾವ ರೀತಿ ಫಾರ್ಮನ್ನು ಫಿಲಪ್ ಮಾಡಬೇಕು, ಕ್ಲೈಂಟ್ಸ್ಗಳನ್ನ ಸೈನನ್ನು ಎಲ್ಲಿ ಮಾಡಿಸ್ಕೋಬೇಕು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, IA ಇಂಟ್ರೀಮ್ ಅಪ್ಲಿಕೇಶನ್ಸ್ ಅಥವಾ ಇಂಟರ್ಲೊಕೇಟರಿ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು. ಇದನ್ನು ನಾವು ಏನು ಇಂಟರ್ಲೊಕೇಶನ್ಸ್ ಅಂದರೆ ಮಧ್ಯಂತರ ಅರ್ಜಿ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಒಂದು ಪ್ರಕರಣಕ್ಕೆ, ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ನಡೀತಿರುವಂತಹ ವಿಚಾರಣೆ ಅಥವಾ ಮುದ್ದತ್ತು ನಡೀತಿರುವಂತಹ ಸಂದರ್ಭದಲ್ಲಿ ಆ ಪ್ರಕರಣಗಳಿಗೆ ಅಥವಾ ದಾವೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ವಿಷಯವನ್ನು ನೀವು ನ್ಯಾಯಾಲಯಕ್ಕೆ ತಿಳಿಸ ಬಯಸಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ನ್ಯಾಯಾಲಯಕ್ಕೆ ಇಂಟ್ರೀಮ್ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಅದನ್ನು ನಾವು ಮಧ್ಯಂತರ ಅರ್ಜಿ ಅಂತ ಕರಿತೀವಿ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ PC, ಇಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ, ನಮ್ಮಲ್ಲಿ ಪೊಲೀಸ್ ಕಸ್ಟಡಿ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ
ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿಬಿಟ್ಟು. ಮುಂದುವರೆದು ಗಮನಿಸಿ, OA ಒರಿಜಿನಲ್ ಅಪ್ಲಿಕೇಶನ್ಸ್. ಮೂಲತಃ ಅರ್ಜಿಯನ್ನು ನಾವು ಒರಿಜಿನಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬಿಡ್ತೀವಿ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, WP ಮೀನ್ಸ್ ರಿಟ್ ಪಿಟಿಷನ್ಸ್. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ರಿಟ್ ಪಿಟಿಷನ್ಸ್ 4-5 ಥರ ಬರ್ತದೆ. ABS ಕಾರ್ಪಸ್ 5 ಥರ ಇದೆ. ABS ಕಾರ್ಪಸ್ ಇರ್ಬೋದು, ಕೋರೆಂಟ್ ಇರ್ಬೋದು, ಪ್ರೊಹಿಬಿಷನ್ಸ್ ಇರ್ಬೋದು, ಸೊಸೋಷರಿ ಇರ್ಬೋದು. ಇಂತಹ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ನಾವು ರಿಟ್ ಪಿಟಿಷನ್ಸ್ನ ಕೂಡ ನೋಡ್ತೀರಾ. ಅವುಗಳನ್ನು ನೋಡೋದು ನೀವು ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಮಾತ್ರ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ OP ಅಂದರೆ ಒರಿಜಿನಲ್ ಪಿಟಿಷನ್ಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮೂಲ ಅರ್ಜಿಯನ್ನು ಒರಿಜಿನಲ್ ಪಿಟಿಷನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ CP ಕಂಟೆಂಪ್ಟ್ ಪಿಟಿಷನ್ಸ್ ಅಂತ ಹೇಳ್ಬಿಟ್ಟು ತಿರಸ್ಕಾರ ಅರ್ಜಿ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು. CMP ಅಂದರೆ ಸಿವಿಲ್ ಮಿಸ್ಸಿಸ್ ಪಿಟಿಷನ್ಸ್. ನಾಗರಿಕ ಅಥವಾ ದಿವಾನಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇತರೆ ಅರ್ಜಿಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಅದೇ ರೀತಿಯಾಗಿ RP ಅಂದರೆ ರಿವ್ಯೂ ಪೆಟಿಷನ್ಸ್ ಅಂತ ಹೇಳ್ಬಿಟ್ಟು. ರಿವ್ಯೂ ಪೆಟಿಷನ್ಸ್ ಮೀನ್ಸ್ ಏನು? ರಿವ್ಯೂ ಪೆಟಿಷನ್ಸ್ ಅಂತ ಹೇಳಿದ್ರೆ ಪರಿಶೀಲನಾ ಅರ್ಜಿ ಅಂತ ಹೇಳ್ಬಿಟ್ಟು. ಹಂಗಂದ್ರೆ ರಿವ್ಯೂ ಮಾಡೋದನ್ನು ನಾವು ರಿವ್ಯೂ ಪೆಟಿಷನ್ಸ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ಪರಿಶೀಲನಾ ಅರ್ಜಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ SW ಅಂದರೆ ಸಿಗ್ನೇಚರ್ ವಿತ್ ಎಲ್ಡ್. SW ಅಂದರೆ ಸಿಗ್ನೇಚರ್ ವಿತ್ ಎಲ್ಡ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ಸಂಚಿಕೆಯಲ್ಲಿ ತುಂಬ ಸಿಂಪಲ್ ಆಗಿ ಮೇನ್ ಇಂಪಾರ್ಟೆಂಟ್ ಆಗಿ ನ್ಯಾಯಾಲಯದಲ್ಲಿ ದಿನನಿತ್ಯ ಬಳಸುವಂತಹ ಕಾಮನ್ ವರ್ಡ್ಗಳನ್ನು ಅಥವಾ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸನ್ನು ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ತಿಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.